ಎಸ್. ಸೊ ಓದಿರ ಆರ್ಟಿಕಲ್? ಓಕೆ, ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಏನು ತೀತು ಆರ್ಟಿಕಲ್ ಓದಿದ್ಮೇಲೆ? ಅಪೋಸಿಷನ್ ಪಾರ್ಟೀಸ್ ಲಾ ತೊಗೊಂಡು ಪಾಸ್ ಮಾಡೋದಕ್ಕೆ ದೇ ಆರ್ ನಾಟ್ ಸಪೋರ್ಟ್ ಮಾಡೋಲ್ರು. ಸೊ ದಟ್ ಇಸ್ ವಾಟ್ ಯು ಅಂಡರ್ಸ್ಟುಡ್, ರೈಟ್? ಓಕೆ. ಸೊ ಅಗೇನ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಭಾಳ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ಸೊ ಇಲ್ಲಿ ನೋಡ್ರಿ ಸರ್ ಯಾವ ಥರ ಪಾಯಿಂಟ್ಸ್ ಪ್ರಿಲಿಮ್ಸ್ಗೆ ಹೆಂಗೆ ಹೆಲ್ಪ್ ಆಗ್ತಾವೆ, ಮೇನ್ಸ್ಗೆ ಹೆಂಗೆ ಹೆಲ್ಪ್ ಆಗ್ತಾವೆ, ಬ್ಯಾಕ್ಗ್ರೌಂಡ ಓಕೆ ಇಂಪಾರ್ಟೆಂಟ್. ಓಕೆ, ಸೊ ಈ ಆರ್ಟಿಕಲ್ ಒಳಗೆ ಯಾವ ಕಂಟೆಕ್ಸ್ಟ್ ಒಳಗೆ ಇದು ಆರ್ಟಿಕಲ್ ಮಾಡ್ತಾರೆ, ಇಂಡಿಯಾ ಈಗ ಒಂದು 2 ಕಾನೂನುಗಳು ಚೇಂಜ್ ಮಾಡುವಂಥ ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಚೇಂಜ್ ಆರ್ ಅಮೆಂಡ್ಮೆಂಟ್, ದೇ ವಾಂಟ್ ಟು ಬ್ರಿಂಗ್ ಸಮ್ ಕೈಂಡ್ ಆಫ್ ಅಮೆಂಡ್ಮೆಂಟ್ಸ್ ಟು ಅ ಲಾ. ಓಕೆ, ಟು ಅ ಲಾ. ಸೊ ಒಂದು ಯಾವ್ದಪ್ಪ ಲಾ ಅಂದ್ರೆ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆ್ಯಕ್ಟ್. ಸೊ ಇದೊಂದು ಕಾನೂನು. ಮತ್ತೊಂದು ಕಾನೂನು ಯಾವುದು? ಅಟಾಮಿಕ್ ಎನರ್ಜಿ ಆ್ಯಕ್ಟ್. ಓಕೆ, 1962. ಓಕೆ, 1962. ಸೊ ಹಿಂದೆ ಯಾವಾಗೋ ಇದನ್ನ ಕಾನೂನು ತೊಗೊಂಬಂದಾರ, ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆ್ಯಕ್ಟ್. ಯಾವ ಇಯರ್ ಒಳಗೆ? 2010 ಒಳಗೆ. ಅಟಾಮಿಕ್ ಎನರ್ಜಿ ಆ್ಯಕ್ಟ್ 1962 ಒಳಗೆ. ಓಕೆ, 62 ಒಳಗೆ. ಸೊ ಈ ಕಾನೂನು ತೊಗೊಂಬರ್ಬೇಕಪ್ಪ ಅಂದ್ರೆ ವಾಟ್ ವಾಸ್ ದ ಪ್ರೊಸೀಜರ್ ಇನ್ವಾಲ್ವ್ಡ್? ಡಸ್ ಇಟ್ ರಿಕ್ವೈರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆರ್ ಜಸ್ಟ್ ಆರ್ಡಿನರಿ ಲಾ ಆರ್ ಮನಿ ಬಿಲ್? ಆರ್ಡಿನರಿ ಲಾ. ಸೊ ಈ ಬಿಲ್ ಎಲ್ಲಿ ಪಾಸ್ ಆಗಬೇಕು? ಲೋಕಸಭಾ ರಾಜ್ಯಸಭಾ ಎರಡು ಕಡೆ ಪಾಸ್ ಆಗ್ಬೇಕಾ? ಸೊ ಲೋಕಸಭಾದಾಗ ಪಾಸ್ ಆಯಿತು, ರಾಜ್ಯಸಭಾದಾಗ ಪಾಸ್ ಆಯಿತು, ಆಮೇಲೆ ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡಿದರು. ಸೊ ಆ್ಯಕ್ಟ್ ಬಂತು. ಸಿಮಿಲರ್ಲಿ ಅಟಾಮಿಕ್ ಎನರ್ಜಿ ಆ್ಯಕ್ಟ್, ಓಕೆ, ರಾಜ್ಯಸಭಾ ವುಡ್ ಹ್ಯಾವ್ ಪಾಸ್ಡ್ ಇಟ್, ಲೋಕಸಭಾ ವುಡ್ ಹ್ಯಾವ್ ಪಾಸ್ಡ್ ಇಟ್, ಪ್ರೆಸಿಡೆಂಟ್ ವುಡ್ ಹ್ಯಾವ್ ಸೈನ್ಡ್ ಇಟ್. Now in order to bring amendments to these 2 acts, ಇದಕ್ಕೇನು ತಿದ್ದುಪಡಿ ತೊಗೊಂಬರ್ಬೇಕಪ್ಪ ಅಂತಂದ್ರೆ ಏನು ಮಾಡಬೇಕು? ವಾಟ್ ಇಸ್ ದ ಪ್ರೊಸೀಜರ್ ಇನ್ವಾಲ್ವ್ಡ್? Again same, some things will add. Again Lok Sabha has to pass, Rajya Sabha has to pass, President has to accept it. So this article has appeared in the context of the plan of government to amend these acts. Okay, to amend these acts. Government ಈ 2 ಕಾನೂನನ್ನ ತಿದ್ದುಪಡಿ ಮಾಡಬೇಕಂತ ಪ್ಲಾನ್ ಮಾಡ್ಯಾರು. ಓಕೆ, ಯಾಕೆ ತಿದ್ದುಪಡಿ ಮಾಡೋರು? Why are they planning to what amend these acts? Next question. What is the aim? ಗುರಿ ಏನೈತಿ? Yes. Address liability issues of nuclear equipment suppliers. Permit private sector participation in nuclear energy. Okay, so important point on order. ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಅಂತ ತೊಗೊಂಡಾಗ ಇಷ್ಟು ದಿವಸ ನ್ಯೂಕ್ಲಿಯರ್ ಈಗ ಥರ್ಮಲ್ ಪವರ್ ಪ್ಲಾಂಟ್ ಅನ್ಕೋರಿ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕೆ ವಿ ಹ್ಯಾವ್ ಥರ್ಮಲ್ ಪವರ್ ಪ್ಲಾಂಟ್, ವಿ ಹ್ಯಾವ್ ಹೈಡ್ರೋ ಪವರ್ ಪ್ಲಾಂಟ್, ಸೋಲಾರ್, ವಿಂಡ್, ಸೋ ಮೆನಿ ಪವರ್ ಪ್ಲಾಂಟ್ಸ್. ಸೊ ಸೋಲಾರ್ ಒಳಗೆ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಟ್ ಮಾಡ್ಬೋದು. ವಿಂಡ್ ಒಳಗೆ ಮಾಡ್ಬೋದು. ಥರ್ಮಲ್ ಒಳಗೆ ಮಾಡ್ಬೋದು. ಸೊ ಪ್ರೈವೇಟ್ ಸೆಕ್ಟರ್ದವ್ರು ಯಾರು ಒಂದು ಥರ್ಮಲ್ ಪವರ್ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡ್ಬೋದು. ಇಂಡಿಯಾದಾಗಂತ ಪ್ರೈವೇಟ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅದಾವು. ಹಂಗೆ ಫಾರ್ ಎಕ್ಸಾಂಪಲ್ ಅನಿಲ್ ಅಂಬಾನಿ ಅಥವಾ ಯಾರೋ ಒಬ್ರದ thermal power plant ಇದ್ದಂಗೆ can they establish a nuclear power plant to generate electricity? No, because private sector participation is not permitted. Presently participation in the permitted ಇಲ್ಲ. ಓಕೆ, ಇಲ್ಲ. ಸೊ ಈ ಕಾನೂನು ತಿದ್ದುಪಡಿ ಮಾಡೋದ್ರ ಮುಖಾಂತರ ಪ್ರೈವೇಟ್ ಸೆಕ್ಟರ್ಗೂ ಪರ್ಮಿಷನ್ ಕೊಡುವಂಥ ಒಂದು ಇಚ್ಛೆ ಗೌರ್ಮೆಂಟ್ಗೆ ಐತಿ. ಓಕೆ, ಸೊ ಆಸ್ ಪರ್ ಒನ್ ಆಫ್ ದೀಸ್ ಲಾ, ಸೊ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇಸ್ ನಾಟ್ ಅಲೌಡ್. ಸೊ ಈಗ ತಿದ್ದುಪಡಿ ಮಾಡಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಮಾಡುವಂಗೆ ಪರ್ಮಿಷನ್ ಕೊಡೋರ್ದಾರು. ಓಕೆ, ಸೊ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಕೊಡುವಂಥ ಇಂಟೆನ್ಷನ್ ಗೌರ್ಮೆಂಟ್ಗೆ ಯಾಕೆ ಬಂತು? ವಾಟ್ ಮೇ ಬಿ ದ ರೀಸನ್? ಓಕೆ, ಒಂದು ಗೌರ್ಮೆಂಟ್ ಕಡೆಯಿಂದ ಇದ್ದಂಥ ರೊಕ್ಕ ಇಟ್ಸ್ ನಾಟ್ ಸಫಿಷಿಯಂಟ್. ದೇ ಹ್ಯಾವ್ ಟು ಸ್ಪೆಂಡ್ ಆನ್ ಸೋ ಮೆನಿ ಥಿಂಗ್ಸ್. ದೇ ಹ್ಯಾವ್ ಟು ಸ್ಪೆಂಡ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ರೋಡ್, ದೇ ಹ್ಯಾವ್ ಟು ಸ್ಪೆಂಡ್ ಆನ್ ಸ್ಕೂಲ್ಸ್, ಹಾಸ್ಪಿಟಲ್ಸ್. ಓಕೆ, ಅಗೇನ್ ಸೋಷಿಯಲ್ ಸೆಕ್ಟರ್ ಸ್ಕೀಮ್ಸ್, ಸೋ ಮೆನಿ ಸ್ಪೆಂಡಿಂಗ್ ಈಸ್ ಇನ್ವಾಲ್ವ್ಡ್. ಸೊ ಹಿಂಗಾಗಿ ಅವ್ರು ಎಕ್ಸ್ಟ್ರಾ ಇದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಬೇಕಪ್ಪ ಅಂತಾರೆ, ಅವ್ರ ಕಡೆ ರೊಕ್ಕ ಇಲ್ಲ. ಬಟ್ ಪ್ರೈವೇಟ್ ಸೆಕ್ಟರ್ದವ್ರು ಬಂದ್ರು ಅಂದರೆ ಸೊ ಅವರು ಪ್ರಾಫಿಟ್ ಸಂಬಂಧ ವರ್ಕ್ ಮಾಡ್ತಿರ್ತಾರೆ. ಸೊ ಅವ್ರು ಭಾಳಷ್ಟು ರೊಕ್ಕ ತೊಗೊಂಬರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಟಿಮೇಟ್ಲಿ ಪ್ರಾಫಿಟ್ಟು ತೊಗೋತಾರೆ. ಬಟ್ ಅವ್ರು ಮಾಡುವಂಥ ಇನ್ವೆಸ್ಟ್ಮೆಂಟ್ಲಿ ಅಲ್ಟಿಮೇಟ್ಲಿ ಪ್ರಾಫಿಟ್ ಬೆನಿಫಿಟ್ ಯಾರಿಗೆ ಆಗ್ತೈತಿ? ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಓಕೆ, ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಈಗ ಕೆಲವೊಂದು ಕಡೆ ಹಳ್ಳಿಯಾಗ ಏನಾಗ್ತದೆ ಪಾರ 24 ತಾಸು ಕರೆಂಟ್ ಆಗಿಲ್ಲ, ದಿವಸ ಬರೀ 3 ತಾಸು ಅಷ್ಟು ಕರೆಂಟ್ ಇರ್ತಾವೆ, 3 ತಾಸು 4 ತಾಸು. ಸೊ ನಾಳೆ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಆಗಿ ನ್ಯೂಕ್ಲಿಯರ್ ಇದು ಎನರ್ಜಿ ಯೂಸ್ ಮಾಡ್ಕೊಂಡು ನಾವು ಸಿಕ್ಕಾಪಟ್ಟೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ ಶುರು ಮಾಡಿದೀವಿ ಅಂದರೆ ಸೊ ಎಲ್ಲ ಕಡೆ ಅಂತ ನಮ್ಗೆ ಕರೆಕ್ಟ್ ಎಲೆಕ್ಟ್ರಿಸಿಟಿ ಸಿಗೋಕ್ಕೆ ಶುರು ಆಗ್ತೈತಿ. ಸೊ ಈಗ ಪ್ರೈವೇಟ್ ಸೆಕ್ಟರ್ ಇಷ್ಟು ಯಾಕೆ ಅಲೌ ಮಾಡಿರಲಿಲ್ಲ? ವೈ ಹ್ಯಾಡ್ ದೇ ನಾಟ್ ಅಲೌಡ್ ದ ಪ್ರೈವೇಟ್ ಸೆಕ್ಟರ್ ಇನ್ ಟು ದ ದಿಸ್ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್? ವಾಟ್ ಮೇ ಬಿ ದ ಪ್ರಾಬ್ಲಮ್? ಎಸ್, ಡ್ಯೂ ಟು ಸೆಕ್ಯೂರಿಟಿ. ಯಾಕಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಭಾಳ ಸೆನ್ಸಿಟಿವ್ ಇದೆ. ಏನಪ್ಪ ಅಂತಂದ್ರೆ ಒಂದು ವೆದರ್ ಇಟ್ಸ್ ಅ ಕ್ಲೀನ್ ಎನರ್ಜಿ. ಎಸ್, ಬಿಕಾಸ್ ಇಟ್ ಡಸ್ ನಾಟ್ ಎಮಿಟ್ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮೀಥೇನ್. ಓಕೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಟ್ ಮಾಡಂಗಿಲ್ಲ, ಕ್ಲೀನ್ ಐತೆ. ಆದರೆ ಬೈ ಚಾನ್ಸ್ ಎಲ್ಲರೂ ಆಕ್ಸಿಡೆಂಟ್ ಆಯ್ತು ಅನ್ಕೋರಿ, ಆಕ್ಸಿಡೆಂಟ್ ಆದಾಗ ಅಲ್ಲಿಂದ ರೇಡಿಯೇಷನ್ಸ್ ಏನು ಹೊರಗೆ ಬರ್ತಲ್ಲ, ಭಾಳ ಸ್ಟ್ರಾಂಗ್ ರೇಡಿಯೇಷನ್ಸ್ ಇರ್ತಾವೆ, ಅದು ಭಾರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥ ಚಾನ್ಸ್ ಇರ್ತೈತಿ. ಒಂದು ಮತ್ತೊಂದು ಏನಪ್ಪ ಅಂತಾರೆ, ನ್ಯೂಕ್ಲಿಯರ್ ಎನರ್ಜಿ ಜನರೇಟ್ ಮಾಡ್ಕೋತ ನಮ್ಮ ಮನೆ ನೋಡಿದಿರಲ್ಲ, ದೇ ಕ್ಯಾನ್ ಎನ್ರಿಚ್ ಯುರೇನಿಯಂ. ಆ ಯುರೇನಿಯಂ ಏನ್ಲ ಎಲ್ಲರೇ ಡೈವರ್ಟ್ ಮಾಡಿ ಎಲ್ಲರೂ ಬಾಂಬ್ ರೆಡಿ ಮಾಡೋಕೆ ಯಾರು ಯೂಸ್ ಮಾಡಿದ್ರೆ
ಸೊ ಹೀಗಾಗಿ ಭಾಳ ಸೆನ್ಸಿಟಿವ್ ಸೆಕ್ಟರ್ ಇರೋ ಸಲುವಾಗಿ ಪ್ರೈವೇಟ್ ಸೆಕ್ಟರ್ಗೆ ಇಷ್ಟು ದಿವಸ ಅಂತಲೇ ದೇ ಆರ್ ನಾಟ್ ಅಲೌಡ್ ಇನ್ ಟು ವಾಟ್ ನ್ಯೂಕ್ಲಿಯರ್ ಸೆಕ್ಟರ್. ಓಕೆ, ನ್ಯೂಕ್ಲಿಯರ್ ಸೆಕ್ಟರ್. ಬಟ್ ಈಗ ಈ ಕಾನೂನು ತಿದ್ದುಪಡಿ ಮಾಡೋದ್ರ ಮುಖಾಂತರ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಲೌ ಮಾಡುವಂಥ ಪ್ಲಾನ್ ಮಾಡತ್ತಾರು ಯಾರು, ಗೌರ್ಮೆಂಟ್ದವರು. ಓಕೆ, ಒನ್. ನೆಕ್ಸ್ಟ್ ಈಸ್ ಅಡ್ರೆಸ್ ಲಯಬಿಲಿಟಿ ಇಶ್ಯೂಸ್ ಆಫ್ ನ್ಯೂಕ್ಲಿಯರ್ ಸಪ್ಲೈ ಇಕ್ವಿಪ್ಮೆಂಟ್ ಸಪ್ಲೈಯರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಿಯಾದಾಗ ಫಾರ್ ಎಕ್ಸಾಂಪಲ್ ಭಾಳಷ್ಟು ಪವರ್ ಪ್ಲಾಂಟ್ ಇದಾವೆ. ನಾವು ಬಹುಶಃ ನಿಮ್ಮ ಒಂದ್ಸತಿ ಲಿಸ್ಟ್ ಮಾಡೋಕ್ಕೂ ಹೇಳಿದ್ನೆ, ಲಿಸ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ. Okay, so we have a nuclear power plant in Karnataka, which is at Kaiga. Okay, Kaiga. Similarly, we have Kakrapur, Tarapur. There are so many nuclear power plants. ಈ ಎಲ್ಲ ಪವರ್ ಪ್ಲಾಂಟ್ಸ್ ಒಳಗೆ ರಿಯಾಕ್ಟರ್ಸ್ ಅಂತ ಯೂಸ್ ಮಾಡ್ತೀವಿ ನಾವು. ರಿಯಾಕ್ಟರ್ಸ್ ಏನಪ್ಪ ಅಂದ್ರೆ ಅದೊಂದು ಮಷಿನ್, ಅದು ಒಳಗೆ ನ್ಯೂಕ್ಲಿಯರ್ ಫ್ಯೂಲ್ ತೊಗೋತೈತಿ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೈತಿ. ಓಕೆ, ಸೊ ರಿಯಾಕ್ಟಿವ್ ಟೆಕ್ನಾಲಜಿ ಇಂಡಿಯಾದಾಗ ಅಷ್ಟು ಅಡ್ವಾನ್ಸ್ಡ್ ಇಲ್ಲ. ಸೊ ನಾವೇನು ಮಾಡ್ತೀವಪ್ಪ ಅಂದ್ರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ USA, ಫ್ರಾನ್ಸ್, ರಷ್ಯಾ. ಸೊ ವಾಟ್ ದೇ ವಿಲ್ ಡೂ, ಇಫ್ ಯು ವಾಂಟ್ ಟು ಬಿಲ್ಡ್ ಅ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ಇಂಡಿಯಾ, ಸೊ ರಷ್ಯಾ, USA, ಫ್ರಾನ್ಸ್, ಸೊ ಅವ್ರ ಕಡೆ ಆ ಟೆಕ್ನಾಲಜಿ ಐತಿ. ಆ ಟೆಕ್ನಾಲಜಿ ಅವ್ರ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಅವ್ರು ಯಾಕೆ ಶೇರ್ ಮಾಡ್ತಾರೆ, ಅವರು ಪ್ರಾಫಿಟ್ ಸಂಬಂಧ. ಓಕೆ, ಸೊ ಆ ಟೆಕ್ನಾಲಜಿ ಅವ್ರು ರಿಯಾಕ್ಟರ್ಸ್ ಅವ್ರ ಕಡೆ ತೊಗೊಂಡಿಪ್ಪ ಅಂತಾರೆ, ನಾವು ಸಿಕ್ಕಾಬಿಟ್ಟು ರೊಕ್ಕ ಕೊಡ್ತೀವಿ. ಸೊ ಅದಕ್ಕೆ ಅವ್ರು ನಮಗೆ ಮಾರ್ತಾರೆ. ಓಕೆ, ಮಾರಾಟ ಮಾಡ್ತಾರೆ. ಬೇರೆ ಎಕ್ಸ್ಪೋರ್ಟ್ ಅವ್ರು ಇಂಡಿಯಾಕ್ಕೆ ಮಾರ್ತಾರೆ. ಈಗ ಮಾರುವಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇದಾವೆ. ಹೀಗಾಗಿ ಅವ್ರು ಇಂಡಿಯಾಕ್ಕೆ ಮಾರಕ್ಕೆ ಇಷ್ಟಪಡಂಗಿಲ್ಲ. ಏನಪ್ಪ ಅಂತಾರೆ, ನಾಳೆ ಇಂಡಿಯಾದಾಗ ಸ್ಮೂತ್ ನಡೀತು, ಓಕೆ, ಎಲ್ಲೋ ಒಂದಿವ್ಸ ನ್ಯೂಕ್ಲಿಯರ್ ರಿಲೇಟೆಡ್ ಆಕ್ಸಿಡೆಂಟ್ ಆಯಿತು ಅನ್ಕೋರಿ. ಆಕ್ಸಿಡೆಂಟ್ ಆಗಿ ಇಡೀ ಇಂಡಿಯಾದಾಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ದಾಗ ವರ್ಕ್ ಮಾಡೋರು ಯಾರೋ ಒಂದು 100 ಜನ, 200 ಜನ, 500 ಜನ, 1000 ಜನನೋ ಅವ್ರಿಗೇನೋ ಹೆಲ್ತ್ ರಿಲೇಟೆಡ್ ಇಂಪ್ಯಾಕ್ಟ್ ಆಯಿತು. ಓಕೆ, ಹೆಲ್ತ್ ರಿಲೇಟೆಡ್ ಇಂಪ್ಯಾಕ್ಟ್ ಆಯಿತು. ಅವ್ರ ಫ್ಯಾಮಿಲಿ ಕಂಪೆನ್ಸೇಷನ್ ಕೊಡಬೇಕು ಅನ್ಕೋರಿ, ಅಥವಾ ಅವ್ರ ಹಾಸ್ಪಿಟಲ್ ಚಾರ್ಜಸ್ ಎಲ್ಲ ಬಿಯರ್ ಮಾಡಬೇಕು. ಯಾರು ಬಿಯರ್ ಮಾಡ್ಬೇಕು? ತೊಗೊಂಡಂಥವ್ರು ಫಾರ್ ಎಕ್ಸಾಂಪಲ್ ಇಂಡಿಯಾದಾಗ ಗೌರ್ಮೆಂಟ್ ಅನ್ಕೋರಿ. ಓಕೆ, ಗೌರ್ಮೆಂಟ್ ಬಿಯರ್ ಮಾಡಬೇಕು, ಅಥವಾ ರಷ್ಯನ್ ಕಂಪ್ನೀಸ ಯಾವ ರಿಯಾಕ್ಟರ್ ಸಪ್ಲೈ ಮಾಡಿರ್ತಾರಲ್ಲ ಅವ್ರು ಬಿಯರ್ ಮಾಡಬೇಕು. ಗೌರ್ಮೆಂಟ್ ಬಿಯರ್ ಮಾಡಬೇಕು. ಓಕೆ, ಆಬ್ವಿಯಸ್ಲಿ ಗೌರ್ಮೆಂಟ್ ಹ್ಯಾಸ್ ಟು ಬಿಯರ್ ಇಫ್ ಎನಿ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಟೇಕ್ ಪ್ಲೇಸ್. ಆದರೆ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ಲಿಂತ ಆಗುವಂಥ ಡ್ಯಾಮೇಜ್ ಅದು ಯಾರಿಗೆ ಅಂತ ಅಂದ್ರೆ ಇದನ್ನು ಊಹೆನೂ ಮಾಡ್ಕೋಕ್ಕಾಗಿಲ್ಲ. ಓಕೆ, ದೊಡ್ಡ ಪ್ರಮಾಣ ಡ್ಯಾಮೇಜ್ ಆಗ್ತದೆ. ಸೊ ಗೌರ್ಮೆಂಟ್ ತಮ್ಮ ತಲೆ ಮೇಲೆ ಭಾರ ಹೊತ್ಕೊಳ್ಳೋಕೆ ಅನ್ಸುತ್ತೆ, ದೇ ನಾಟ್ ಬಿ ರೆಡಿ. ಸೊ ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ ಸ್ವಲ್ಪ ಕಂಪೆನ್ಸೇಷನ್ ನಾವು ಕೊಡ್ತೀವಿ. ಆದ್ರೆ ಬೈ ಚಾನ್ಸ್ ಅದೆಲ್ಲದೆ ಆಗುವಂಥ ಡಿಸಾಸ್ಟರ್ ನಿಮ್ಮ ಮಿಸ್ಟೇಕ್ದಿಂದ ಆಗಿತ್ತಂದ್ರೆ, ಇವ್ರು ಕೊಟ್ಟಂಥ ರಿಯಾಕ್ಟರ್ದಾಗ ಏನೋ ಮಿಸ್ಟೇಕ್ ಇತ್ತು, ಅದರಿಂದ ಅದಾಗಿರ್ಬೋದಲ್ಲ ಡಿಸಾಸ್ಟರ್. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದ್ರೆ ಲಯಬಿಲಿಟಿ, ನಾಳೆ ಇಲ್ಲಿ ಇಂಡಿಯಾದಾಗ ಏನರೇ ಪ್ರಾಬ್ಲಮ್ ಆಯ್ತಂದ್ರೆ ಲಯಬಿಲಿಟಿ ಯಾರ ಮೇಲಪ್ಪ ಅಂತಂದ್ರೆ ಸಪ್ಲೈಯರ್ಸ್ ಮೇಲೆ, ಇಕ್ವಿಪ್ಮೆಂಟ್ ಸಪ್ಲೈಯರ್ಸ್ ಮೇಲೆ. ಓಕೆ, ಸೊ ಲಯಬಿಲಿಟಿ ಇಶ್ಯೂಸ್ ಆಫ್ ನ್ಯೂಕ್ಲಿಯರ್ ಇಕ್ವಿಪ್ಮೆಂಟ್ ಸಪ್ಲೈಯರ್ಸ್. ಸೊ ನ್ಯೂಕ್ಲಿಯರ್ ಇಕ್ವಿಪ್ಮೆಂಟ್ ಸಪ್ಲೈಯರ್ಸ್ ರಷ್ಯಾ, USA ಆ್ಯಂಡ್ ಫ್ರಾನ್ಸ್ ಫಾರ್ ಎಕ್ಸಾಂಪಲ್. ವಾಟ್ ಈಸ್ ಅ ಚಾಲೆಂಜ್? ಸೊ ಮಾರ್ತಾರೆ, ಸೊ ರೊಕ್ಕ ಬಂದಿರ್ತೈತಿ, ಬಟ್ ಆಮೇಲೆ ಆಗುವಂಥ ಡ್ಯಾಮೇಜ ಅವ್ರಿಗೇನು ಬಂದಿರ್ತೈತಿಲ್ಲ ರೊಕ್ಕ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಕೊಡ್ಬೇಕಾಗ್ತೈತೆ ಅವ್ರು. ಸೊ ಹಂಗಿದ್ದಾಗ ವೆದರ್ ದ ಕಂಪ್ನೀಸ್ ವಿಚ್ ಹಾವ್ ಮ್ಯಾನುಫ್ಯಾಕ್ಚರ್ ದ ರಿಯಾಕ್ಟರ್ಸ್ ಇನ್ USA, Russia or France, will they be interested to sell those reactors to India? They will not be interested to sell those reactors to India. But whether India has its own reactor technology, reactors? No. So we need what reactors. At the same time, we are imposing conditions to them. Okay? ರೊಕ್ಕ ತೊಗೊಂಡಿರ್ತೀರಿ, ಮತ್ತು ಆಮೇಲೆ ಅಂತ ಏನಾರ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ನೀವು ಅದಕ್ಕೆ ಜವಾಬ್ದಾರು, ನೀವು ರೊಕ್ಕ ಕೊಡಬೇಕು. ಸೊ ಹಂಗಿದ್ದಾಗ ಏನಾಗ್ತೈತಿ, ದೇ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್ ಟು ಸೆಲ್ ದೇರ್ ರಿಯಾಕ್ಟರ್ಸ್ ಟು ಇಂಡಿಯಾ. ಸೊ ಹೀಗಾಗಿ ಫಾರಿನರ್ಸ್ ಇಂಡಿಯಾಕ್ಕೆ ರಿಯಾಕ್ಟರ್ಸ್ ಸೆಲ್ ಮಾಡಲಿಲ್ಲ ಅಂದ್ರೆ ಈ ಎನರ್ಜಿ ಸೆಕ್ಯೂರಿಟಿ ಇದೆ ತೊಗೊಂಡಾಗ ಯಾರ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ನೆಗೆಟಿವ್ಲಿ? ಇಂಡಿಯಾದ ಮೇಲೋ ಫಾರಿನರ್ಸ್ ಮೇಲೋ? ಇಂಡಿಯಾದ ಮೇಲೆ. ಬಿಕಾಸ್ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ, ನಾವು ಬೇಕಾಗುವಷ್ಟು ಎಲೆಕ್ಟ್ರಿಸಿಟಿ ನಮ್ಗೆ ಸಿಗೋಲ್ತು. ಸೊ ಮತ್ತಷ್ಟು ಎಲೆಕ್ಟ್ರಿಸಿಟಿ ನಮ್ಮ ಕನ್ಸಂಪ್ಷನ್ ಜಾಸ್ತಿ ಆಗೋದೈತಿ, ಆದರೆ ಸಪ್ಲೈ ಕಡಿಮೆ ಐತಿ. ಸೊ ಇಂಡಿಯಾದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತೈತಿ. ಸೊ ಈ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಮಾಡ್ಬೇಕಪ್ಪ ಅಂತಾರೆ ಒಂದು ಸೊಲ್ಯೂಷನ್ ಏನಂದ್ರೆ, ಅವ್ರಿಗೇನು ಅದು ಕನ್ಸರ್ನ್ ಐತ್ಲ ಫಾರಿನ್ ಸಪ್ಲೈಯರ್ಸಿಗೆ, ಅಂದ್ರೆ ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಮೇಲೆ ಅವ್ರಿಗೆ ಇರುವಂಥ ಕನ್ಸರ್ನ್ ಕಡಿಮೆ ಮಾಡುವಂಥ ಪ್ರಯತ್ನ ಯಾರು ಮಾಡಿದಾರು? ಇಂಡಿಯನ್ ಗೌರ್ಮೆಂಟ್. ಹೌ? ಬೈ ಅಮೆಂಡಿಂಗ್ ದೀಸ್ ಟು ಆ್ಯಕ್ಟ್ಸ್. ಅವರ ಆ್ಯಕ್ಟ್ ಒಳಗೆ ಏನೈತಪ್ಪ ಅಂತಾರೆ, ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆ್ಯಕ್ಟ್ ಏನು ಹೇಳ್ತೈತಿ, ನಾಳೆ ನಮ್ಮಲ್ಲಿ ಏನಾರ ಇದು ಆಯ್ತು ಅಂದ್ರೆ ಪ್ರಾಬ್ಲಮ್ ಆಯ್ತಾರ ಅದು ಜವಾಬ್ದಾರಿ, ಓಕೆ, ದೊಡ್ಡ ಪ್ರಮಾಣದ ಜವಾಬ್ದಾರಿ ಸಪ್ಲೈಯರ್ಸ್ ಮೇಲೆ ಇರ್ತೈತಿ. ಸೊ ಹೀಗಾಗಿ ಅವ್ರ ಕನ್ಸರ್ನ್ ಕಡಿಮೆ ಮಾಡುವಂಥ ಪ್ರಯತ್ನ ಮಾಡೋಕೆ ಏನು ಮಾಡ್ತೀವಿ, ಇದನ್ನ ಅಮೆಂಡ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಏನು ಹೇಳ್ತೈತಪ್ಪ ಅಂತಂದ್ರೆ, ಓನ್ಲಿ ಗೌರ್ಮೆಂಟ್ ಕ್ಯಾನ್ ಪಾರ್ಟಿಸಿಪೇಟ್. ಸೊ ಇನ್ನು ತಿದ್ದುಪಡಿ ಮಾಡಿ ಏನು ಮಾಡ್ತೀವಿ ನಾವು, ಇವನ್ ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಪಾರ್ಟಿಸಿಪೇಟ್. ಓಕೆ, ಸೊ ದಿಸ್ ಇಸ್ ಅ ಬ್ಯಾಕ್ಗ್ರೌಂಡ್. So this background information is important. Okay, this background information is important. So what is the news about? They want to amend 2 laws. Why do they want to amend? They want to address the concerns of the equipment suppliers, and also at the same time they want to enable private sector participation. Okay, private sector participation. Next,
ಸೊ ಬ್ಯಾಕ್ಗ್ರೌಂಡ್ ಇಂಡಿಯಾ US ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ 2005 to 8 ಆ್ಯಂಡ್ ರಿಲೇಟೆಡ್ ಡಿಬೇಟ್ಸ್. ಓಕೆ, ಮತ್ತು ಮುಂದೆ ಬೇರೆ ಕಡೆ ಕನೆಕ್ಟ್ ಮಾಡ್ಬೋದು, ಲೆಟರ್ ವಿಲ್ ಬಿ ಕನೆಕ್ಟಿಂಗ್. ಸೊ ಇಂಡಿಯಾ US ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್, ಸೊ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಆಗೈತಿ, ಅದ್ರ ಬಗ್ಗೆ ಸದ್ಯ ಬೇಡ, ಅಷ್ಟೇ ಹೇಳೋಣ ಅದನ್ನು. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್. ಸೊ ವಾಟ್ ಈಸ್ CLNDA? Liability Nuclear Damages Act. Okay, 2010 enacted to provide compensation framework for nuclear accidents. ಸೊ ಇದು ಯಾಕೆ ತೊಗೊಂಬಂದ್ರಪ್ಪ ಅಂದ್ರೆ ಈ ಕಾನೂನು, ಬೈ ಚಾನ್ಸ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಇಂಡಿಯಾದಾಗ ಆಯಿತು ಅಂದ್ರೆ ಯಾರಿಗೆ ರೊಕ್ಕ ಎಷ್ಟೆಷ್ಟು ಕೊಡಬೇಕು, ಯಾವ ಥರ ಕಂಪೆನ್ಸೇಷನ್ ಮಾಡಬೇಕು, ಅದರ ಕಂಟೆಕ್ಸ್ಟಾಗ ಬಂದಂಥ ಕಾನೂನು 2010. ಓಕೆ, ಇಂಡಿಯಾ ನಾಟ್ ಪಾರ್ಟ್ ಆಫ್ ದ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್. ಸೊ ಆ ಟೈಮ್ನಾಗ ಇಂಡಿಯಾ ಯಾವುದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ದ ಪಾರ್ಟ್ ಆಗಿರಲಿಲ್ಲ, ಆಮೇಲೆ ಪಾರ್ಟ್ ಆಯಿತು. ಓಕೆ, ಪಾರ್ಟ್ ಆಯಿತು. ಆ ಕನ್ವೆನ್ಷನ್ಸ್ ಯಾವ ಆಮೇಲೆ ನೋಡೋಣ. ಸೊ ಇಂಡಿಯಾ ಈ ಕಾನೂನು ತೊಗೊಂಬರ್ಬೇಕಪ್ಪ ಅಂತಂದ್ರೆ ವಾಟ್ ವಾರ್ ದ ರೀಸನ್ಸ್? 1950 ಹಿಡ್ಕೊಂಡು 1947 ಹಿಡ್ಕೊಂಡು 2010 ತನಕ ಈ ಕಾನೂನು ತೊಗೊಂಬರಲಿಲ್ಲ. ಒಮ್ಮೆ 2010 ಯಾಕೆ ಈ ಕಾನೂನು ತೊಗೊಂಬಂದರು? ಓಕೆ, ಯಾಕಪ್ಪ ಅಂತಾರೆ, ಒಂದು ಭೂಪಾಲ್ ಗ್ಯಾಸ್ ಟ್ರಾಜಿಡಿ 1984. ಸೊ ಇದ್ಮೇಲೆ ಒಂದು ಮೂವಿನೂ ಸೀರೀಸು ಐತಿ, ನೋಡಿರ್ಬೋದು ನೀವು. ಸೊ ಒಂದು ಭಾರಿ ದೊಡ್ಡ ಟ್ರಾಜಿಡಿ ಇಂಡಿಯಾದಾಗ 1984 ಭೂಪಾಲ್ದ ಒಂದು ಗ್ಯಾಸ್ ಟ್ರಾಜಿಡಿ ಇನ್ನೂ ತನಕ ಅದು ಕೇಸ್ ನಡೆದೈತಿ. ಓಕೆ, ಭಾಳ ಜನ ವಿಕ್ಟಿಮ್ಸ್ ಅಂತ ಭಾಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೊ ಆ ಟೈಮ್ನಾಗ ಕಾನೂನುಗಳು ಸ್ಟ್ರಾಂಗ್ ಇರಲಿಲ್ಲ. ಅದ್ರ ಗ್ಯಾಸ್ ಟ್ರಾಜಿಡಿ ಆದಾಗ ಮಂದಿಗೆ ಕಂಪೆನ್ಸೇಷನ್ ಮಾಡೋರು ಯಾರು? ಗೌರ್ಮೆಂಟು ಅಥವಾ ಫ್ಯಾಕ್ಟ್ರಿ ಓನರು? ದೇರ್ ಇಸ್ ನೋ ಕ್ಲಾರಿಟಿ. ಹೀಗಾಗಿ ಇನ್ನತನ ಇಂಥ ವಿಕ್ಟಿಮ್ಸ್ ಸಫರ್ ಆಗತ್ತಾರು. ಸೊ ದಿಸ್ ಇಸ್ ಒನ್ ರೀಸನ್. ಓಕೆ, ಅದಕ್ಕೆ ಈ ಕಾನೂನು ತೊಗೊಂಬಂದರು. CLNDA. ಗಲ್ಫ್ ಆಫ್ ಮೆಕ್ಸಿಕೋ ಆಯಿಲ್ ಸ್ಪಿಲ್. ಸೊ ಬೇರೆ ಕಡೆ ಗಲ್ಫ್ ಆಫ್ ಮೆಕ್ಸಿಕೋ ಒಂದು ಆಯಿಲ್ ಸ್ಪಿಲ್ ಅಂತ ಆಗ್ತದೆ 2010 ಒಳಗೆ, ಅಲ್ಲಿ ಭಾಳ ದೊಡ್ಡ ಪ್ರಮಾಣ ಹಾನಿ ಆಗ್ತತಿ. ನೆಕ್ಸ್ಟ್ ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್ 2011 ಒಳಗೆ ಜಪಾನ್ ಒಳಗೆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಫುಕುಶಿಮಾ ಅಂತ ಹೇಳಿ. ಓಕೆ, ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಡಿಸಾಸ್ಟರ್ ಆಗ್ತತಿ. ಸೊ ಎಲ್ಲ ಡಿಸಾಸ್ಟರ್ ನೋಡಿದಾಗ ಇಂಡಿಯಾದಾಗೂ ಬೈ ಚಾನ್ಸ್ ಎಲ್ಲ ಇಂಥ ಡಿಸಾಸ್ಟರ್ ಆಯ್ತಂದ್ರೆ ನಾವು ಯಾರ ಮೇಲೆ ಅದನ್ನು ಜವಾಬ್ದಾರಿ ಹೊರಿಸಬೇಕು? ನಮ್ಮ ಕಡೆ ಕಾನೂನು ಇಲ್ಲ. ಓಕೆ, ಅದಕ್ಕೊಂದು ಕಾನೂನು ತೊಗೊಂಬಂದ್ರು. ದಟ್ ಲಾ ಇಸ್ ಕಾಲ್ಡ್ ಅಸ್ ಸಿವಿಲ್ ಲಯಬಿಲಿಟಿ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆ್ಯಕ್ಟ್. ಓಕೆ, ಡ್ಯಾಮೇಜಸ್ ಆ್ಯಕ್ಟ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇಫ್ ಯು ಲುಕ್ ಎಟ್ ಫಿಲಿಮ್ಸ್, ಕೇಳ್ತಾರೋ ವೇರ್ ಇಸ್ ಫುಕುಶಿಮಾ ಲೊಕೇಟೆಡ್? ಜಪಾನ್. ಓಕೆ, ಜಪಾನ್. ಸೊ ಜನರಲಿ ಹೆಸರು ನೋಡಿದ ತಕ್ಷಣ ಗೊತ್ತಾಗ್ತದೆ ಬಹುಶಃ ಫುಕುಶಿಮಾ ಇಂದ ಜಪಾನ್ ಒಳಗೆ ಇರ್ಬೋದು ಅಂತೇಳಿ. ಬಟ್ ಇಂಪಾರ್ಟೆಂಟ್, ನಾಳೆ ನೀವು ಮೇನ್ಸ್ ಆನ್ಸರ್ ಬರೆಯುವತ್ನಾಗ, ಓಕೆ, ಮೇನ್ಸ್ ಆನ್ಸರ್ ಬರೆಯುವತ್ನಾಗ, ಸೊ ವಾಟ್ ವಾಸ್ ದ ರೀಸನ್ ಟು ಬ್ರಿಂಗ್ ದಿಸ್ CLNDA ಆ್ಯಕ್ಟ್? ಯು ಶುಡ್ ಬಿ ಏಬಲ್ ಟು ಕೋಟ್ ದ ರೀಸನ್ಸ್. ಓಕೆ, ಯು ಶುಡ್ ಬಿ ಏಬಲ್ ಟು ಕೋಟ್ ದ ರೀಸನ್ಸ್. ಸೊ ಬರ್ತಾ ಬರ್ತಾ ಡೈನಾಮಿಕಲಿ ನೀವು ಕೋಟ್ ಮಾಡೋಕ್ಕೆ ಶುರು ಮಾಡ್ತೀರಿ. ಸೊ ಇಲ್ಲಿ ಕೆಲವು ಪಾಲಿಟಿಕ್ಸ್ ರಿಲೇಟೆಡ್ ಥಿಂಗ್ ಅಂತ ಇಂಪಾರ್ಟೆಂಟ್ ಅಲ್ಲ. ಅಪೋಸಿಷನ್ ಅಟ್ ದ ಟೈಮ್. ಸೊ ಈಗ ನಮ್ಮಲ್ಲಿ ಪಾರ್ಟೀಸ್ ಹತ್ರ ಬಂದಾಗ ಸೆಂಟ್ರಾ, ಲೆಫ್ಟಾ, ರೈಟಾ? ಸೊ ಇಫ್ ಯು ಟೇಕ್ BJP, ಇಟ್ಸ್ ಕಾಲ್ಡ್ ಎಸ್ ಅ ರೈಟ್ ಪಾರ್ಟಿ, ರೈಟ್ ವಿಂಗ್ ಅಂತ ಕರಿತೀವಿ ನಾವು. ಓಕೆ, ಲೆಫ್ಟ್ ಹತ್ರ ತೊಗೊಂಡಾಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಸೆಂಟ್ರ್ ತೊಗೊಂಡಾಗ ಕಾಂಗ್ರೆಸ್. ಸೊ 2010 ಯಾವ ಗೌರ್ಮೆಂಟ್ ಇತ್ತು ಅವಾಗ? BJP ಗೌರ್ಮೆಂಟ್ ಇತ್ತು ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು? ವಿ ಕಾಲ್ಡ್ ಇಸ್ UPA ಗೌರ್ಮೆಂಟ್. ಓಕೆ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಈಗ ಇದ್ದದ್ದು ಗೌರ್ಮೆಂಟ್ NDA ಗೌರ್ಮೆಂಟ್, ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್. ಸೊ UPA ಗೌರ್ಮೆಂಟ್ ಇದ್ದಾಗ ಆ ಕಾನೂನು ತೊಗೊಂಬಂದ್ರು. ಆ ಕಾನೂನು ತೊಗೊಂಬರುತ್ತೆ. ಜನರಲಿ ಅಪೋಸಿಷನ್ ಕೆಲಸ ಏನಪ್ಪ ಅಂದ್ರೆ ಯಾವಾಗಲೂ ಅಪೋಸ್ ಮಾಡೋದು. ಓಕೆ, BJPದವ್ರು ಇದ್ದಂದ್ರೆ ಕಾಂಗ್ರೆಸ್ ಅವ್ರಿಗೆ ಅಪೋಸ್ ಮಾಡೋದು, ಕಾಂಗ್ರೆಸ್ ಅವ್ರು ಅಪೋಸಿಷನ್ದಾಗಿದ್ದಂದ್ರೆ BJPದವ್ರಿಗೆ ಅಪೋಸ್ ಮಾಡೋದು. ಸೊ 2010 ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು UPA ಸರ್ಕಾರ ಇದ್ದಾಗ ಯಾರು ಅಪೋಸ್ ಮಾಡಿದ್ರು? BJP. ಆಮೇಲೆ ಲೆಫ್ಟ್ ಅವ್ರೆಲ್ಲ ಬೇಡ, ಈ ಕಾನೂನು ತೊಗೊಂಬರ್ಬೇಡಿ ಅಂತ ಅಪೋಸ್ ಮಾಡಿದ್ರು. ಇನ್ಸಿಸ್ಟೆಡ್ ಆನ್ ಹೈಯರ್ ಲಯಬಿಲಿಟಿ ಫಾರ್ ಸಪ್ಲೈಯರ್ಸ್. ಅದು ಆಲ್ರೆಡಿ ಏನಾರ ಆಕ್ಸಿಡೆಂಟ್ ಆಯ್ತಂದ್ರೆ ಅವ್ರ ಕಂಪೆನ್ಸೇಷನ್ ಕೊಡುವಂಥ ಪ್ರಾವಿಷನ್ ಐತಿ. ಫಾರ್ ಒಬ್ಬ ಮನುಷ್ಯಾಗ 1 ಲಕ್ಷ ರೂಪಾಯಿ ಕೊಡ್ತಾರೆ ಅನ್ಕೋರಿ, 1 ಲಕ್ಷ ಬೇಡ 2 ಲಕ್ಷ ಮಾಡಿರಿ, ಈ ಥರ ಹೆಚ್ಚು ಡಿಮ್ಯಾಂಡ್ ಮಾಡತ್ತಿದ್ರು. ಓಕೆ, ಮೇಡ್ ಲಾ ಅನ್ಅಟ್ರಾಕ್ಟಿವ್ ಟು ಫಾರಿನ್ ಸಪ್ಲೈಯರ್ಸ್. ಸೊ BJP ಆಮೇಲೆ ಲೆಫ್ಟ್ ಹಿಂಗೆ ಅಪೋಸಿಷನ್ ಮಾಡಿದ್ದಕ್ಕೆ ಅವ್ರ ಕಂಪೆನ್ಸೇಷನ್ ಕೊಡುವಂಥ ಅಮೌಂಟ್ ಲಾದಾಗ ಜಾಸ್ತಿ ಮಾಡಿದ್ರು. ಮಾನ್ನ ಫಾರಿನ್ ಸಪ್ಲೈಯರ್ಸ್ ಏನಾದ್ರು ಇಂಥ ಕಾನೂನು ನಿಮ್ಮ ದೇಶದಾಗಿತ್ತಂದ್ರೆ ನಾವು ನಿಮ್ಗೆ ಸಪ್ಲೈ ಮಾಡೋಂಗಿಲ್ಲ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ವಾಟ್ ಬ್ರಿಂಗ್ ದೋಸ್ ರಿಯಾಕ್ಟರ್ಸ್ ಟು ಇಂಡಿಯಾ. ಓಕೆ, ಬ್ರಿಂಗ್ ದೋಸ್ ರಿಯಾಕ್ಟರ್ಸ್ ಟು ಇಂಡಿಯಾ. International nuclear suppliers, especially USA, France, reluctant to engage due to liability risks. So USA ಆಮೇಲೆ ಫ್ರಾನ್ಸ್ ಅಂತ ದೇಶಗಳಿಂದ ಇಂಡಿಯಾಕ್ಕೆ ಸಪ್ಲೈ ಮಾಡೋಕ್ಕೆ ರೆಡಿ ಆಗಲಿಲ್ಲ. ಬಿಕಾಸ್ ಅಗೇನ್ ಇನ್ ಕೇಸ್ ಆಫ್ ಡಿಸಾಸ್ಟರ್ ದೇ ವಿಲ್ ಫೇಸ್ ದ ಲಾಸಸ್. ಓಕೆ, ದೇ ವಿಲ್ ಫೇಸ್ ದ ಲಾಸಸ್. ಸೊ ಈಗ ಪ್ರೆಸೆಂಟ್ ಏನು ಮಾಡೋರ್ದಾರಪ್ಪ ಅಂದ್ರೆ ಚೇಂಜಸ್ ಏನು ತೊಗೊಂಬರೋರ್ದಾರು? ಡೈಲ್ಯೂಟ್ ಸಪ್ಲೈಯರ್ ಲಯಬಿಲಿಟಿ, ಶಿಫ್ಟ್ ಫೋಕಸ್ ಆನ್ ಆಪರೇಟರ್. ಓಕೆ, ಈಗ CLNDA ಕಾನೂನೊಳಗೆ ಏನು ತಿದ್ದುಪಡಿ ತೊಗೊಂಬರೋರ್ದಾರಪ್ಪ ಇಷ್ಟು ದಿವಸ ಯಾರಿದ್ರು? ಸಪ್ಲೈಯರ್. ಏನೇ ಪ್ರಾಬ್ಲಮ್ ಆಯ್ತಾರೆ ಸಪ್ಲೈಯರ್ ಮೇಲೆ ಭಾರ ಹೊರಿಸೋದು. ಈಗ ಆಪರೇಟರ್. ಆಪರೇಟರ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಾಗ ಆಪರೇಟರ್ ಜನರಲಿ ಇಷ್ಟು ದಿವಸ ಗೌರ್ಮೆಂಟ್ ಇದ್ರು. ಓಕೆ, ಸೊ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCIL, ಇವ್ರು ಆಪರೇಟರ್ ಅಂದ್ರೆ ಇವ್ರು ಕೊಂಡ್ಕೊಂಡು ಇವ್ರು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ ಶುರು ಮಾಡ್ತಾರೆ. ಇನ್ನು ಮುಂದೆ ಏನ್ರಿ ಇಂಡಿಯಾದಾಗ ಡಿಸಾಸ್ಟರ್ ಆಯ್ತು ಅನ್ಕೋರಿ, ಇವ್ರ ಮೇಲೆ ಭಾರ ಕಡಿಮೆ, ಇವ್ರ ಮೇಲೆ ಭಾರ ಜಾಸ್ತಿ ಆಗ್ತೈತಿ. ಹಂಗಾದಾಗ ಏನಾಗ್ತೈತಿ? ಓಕೆ, ಫಾರಿನರ್ಸ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಸಪ್ಲೈ ದ ರಿಯಾಕ್ಟರ್ಸ್ ಟು ಇಂಡಿಯಾ. ಓಕೆ, ವಿಲ್ ಬಿ ಇಂಟ್ರೆಸ್ಟೆಡ್ ಟು ಸಪ್ಲೈ ರಿಯಾಕ್ಟರ್ಸ್ ಟು ಇಂಡಿಯಾ. ಸೊ ಡೈಲ್ಯೂಟ್ ಸಪ್ಲೈಯರ್ ಲಯಬಿಲಿಟಿ. ನೋಡ್ರಿ ಮೇನ್ಸು ಹಿಂಗೆ ಬರೀಬೇಕಾಗ್ತದೆ, ಭಾರಿ ಕ್ರಿಸ್ಪ್ ಬರೀಬೇಕಾಗ್ತದೆ, ಉದ್ದಕ್ಕೆ ಬರೆಯಂಗಿಲ್ಲ.
ಈಗ ಜನರಲಿ ಏನಿಲ್ಲ, ಈಗ ಯಾರು ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಅವರ ಭಾಳಷ್ಟು ಪೇಜಸ್ ಬರ್ತಾರೆ ಅಂತ ಭಾಳಷ್ಟು ಮಾರ್ಕ್ಸ್ ಬರ್ತಾವೆ. UPSC ಹಾಗಿಲ್ಲ, ಭಾಳಷ್ಟು ಬರೀಬೇಕು, ಡೈವರ್ಸ್ ಪಾಯಿಂಟ್ಸ್ ಬರೀಬೇಕು. ಬರೀ ಒಂದೇ ಪಾಯಿಂಟ್ ಹೊಳೆ ಮುಳ್ಳೆ ಅದನ್ನ ಬರ್ತಾರೆ ಅಂತಲೇ ಇವು ಭಾಳ ಚಂದ ಬರ್ದಾನಪ್ಪ, ಅಕ್ಷರ ಭಾಳ ಚಂದ ತೆಗ್ದಾನು, ಓಕೆ ಮಸ್ತ್ ಇವು ಮಾರ್ಕ್ಸ್ ಕೊಡೋ ಇಲ್ಲ. The point should be diverse. Okay, when you are writing, just 1 or 2 lines would indicate that you have information, you have knowledge pertaining to that particular topic. Okay, next I will discuss more. So dilute supplier liability, shift from supplier to operator, allow private sector in the nuclear power sector. Okay, so these are the changes which they have proposed. Next, concerns. So these concerns are very important from mains point of view. Prelims agint inta concerns ಬಗ್ಗೆ ಕೇಳಂಗಿಲ್ಲ. Or mains agint what are the challenges associated with amending the laws? Okay, what are the consequences? So first, dilution of accountability of suppliers. Okay, ನಾಳೆ ಬೈ ಚಾನ್ಸ್ ಅದು ಇಂಡಿಯಾದಾಗ ಆಗುವಂಥ ಡಿಸಾಸ್ಟರ್ ಸಪ್ಲೈಯರ್ಸ್ ತಪ್ಪಿಂತ ಆಗಿತ್ತು ಅನ್ಕೋರಿ, ಅವ್ರು ಕಳಿಸಿದಂಥ ರಿಯಾಕ್ಟರ್ಸ್ ಏನೋ ಮಿಸ್ಟೇಕ್ ಇತ್ತು ಅದರಿಂದ ಆಗಿತ್ತು ಅಂದ್ರೂ ಅವ್ರ ತಪ್ಪು ಯಾರ ಮೇಲೆ ಹೋಗ್ತತಿ? ಆಪರೇಟರ್ ಮೇಲೆ. ಸೊ ಹಿಂಗಾಗಿ ಅಕೌಂಟಬಿಲಿಟಿನೇ ಇಲ್ದಂಗೆ ಆಗ್ತತಿ. ಸೊ ದಿಸ್ ಯು ಕ್ಯಾನ್ ಕೋಟ್ ಇನ್ ಮೇನ್ಸ್. ಹೈಯರ್ ಡೊಮೆಸ್ಟಿಕ್ ರಿಸ್ಕ್ಸ್. ಸೊ ಇಂಡಿಯಾದಾಗ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅನ್ಕೋರಿ, ಸೊ ಡೊಮೆಸ್ಟಿಕ್ ರಿಸ್ಕ್ ಹೈ ಆಗುವಂಥ ಚಾನ್ಸ್ ಇರುತ್ತೆ. ಅವ್ರ ಕಡೆ ಅಕೌಂಟಬಿಲಿಟಿ ಇಲ್ಲಪ್ಪ ಅಂತಂದ್ರೆ ಅವ್ರ ಸಬ್ ಸ್ಟ್ಯಾಂಡರ್ಡ್ ರಿಯಾಕ್ಟರ್ಸು ಇಂಡಿಯಾ ಕಳಿಸ್ಬೋದು. ಸೊ ರಿಸ್ಕ್ ಯಾರಿಗೆ ಜಾಸ್ತಿ ಆಗ್ತತಿ? ಇಂಡಿಯಾಗೆ ಜಾಸ್ತಿ ಆಗ್ತತಿ. ಪ್ರೊಟೆಕ್ಷನ್ ಆಫ್ ಫಾರಿನ್ ಕಾರ್ಪೊರೇಷನ್ಸ್. ಓಕೆ, ಅದನ್ನ ಯಾರಿಗೆ ಸಹಾಯ ಮಾಡತ್ತೀರಿ ಅಂದ್ರೆ ಬೇರೆ ದೇಶದ ಕಂಪ್ನಿಗಳಿಗೆ ಹೆಲ್ಪ್ ಮಾಡತ್ತೀರಿ ಅಂತ ಹೇಳಿ. ನೆಕ್ಸ್ಟ್, ಪಾಸಿಬಲ್ ಕಾಂಪ್ರಮೈಸ್ ಆಫ್ ಸಿಟಿಸನ್ ಸೇಫ್ಟಿ. ಸೊ ಈ ಥರ ಆಗಿ ನಾಳೆ ಏನಾದ್ರೆ ಡಿಸಾಸ್ಟರ್ ಆಯ್ತು ಅಂದ್ರೆ ನಮ್ಮ ಸಿಟಿಸನ್ ಸೇಫ್ಟಿ ಅಂತ ಕಾಂಪ್ರಮೈಸ್ ಆಗ್ತತಿ. ಓಕೆ, ಕಾಂಪ್ರಮೈಸ್ ಆಗ್ತತಿ. Seen as aligning with convention on supplementary compensation. Okay. Seen as aligning with the convention on supplementary compensation. News paper ಇಷ್ಟ ಬರ್ತಿರ್ತಾರೆ ಅವರು. ಈಗ ಆಲ್ರೆಡಿ ನಾವು ನೋಡಿದ್ವಿ ಬೇರೆ ಬೇರೆ ಅಗ್ರಿಮೆಂಟ್, ಬೇರೆ ಬೇರೆ ಕನ್ವೆನ್ಷನ್. ಸೊ ವಿಲ್ ಯು ಬಿ ಏಬಲ್ ಟು ರಿಕಾಲ್ ಫ್ಯೂ ಕನ್ವೆನ್ಷನ್ಸ್? ಕನ್ವೆನ್ಷನ್ಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸಪ್ಲಿಮೆಂಟರಿ ಕನ್ವೆನ್ಷನ್ ನೋಡಿದ್ವಿ, ನೆನಪೈತಿ? ವೀನಾ ಕನ್ವೆನ್ಷನ್. ಸೊ ಹಿಂಗೆ ಕನ್ವೆನ್ಷನ್ಸ್ ಅಂತ ಬಂದಾಗ ಈ ನ್ಯೂಸ್ ಪೇಪರ್ದಾಗ ಬಂದಂಥದ್ದು ಇಷ್ಟ ಇದೆ, ಬಟ್ ವಿಲ್ ಗೋ ಬಿಯಾಂಡ್ ಇಟ್. ಏನು ಬಿಯಾಂಡ್ ಅಂತಂದ್ರೆ ಇದು ಏನು ಕೆಲಸ ಮಾಡ್ತೈತಿ ಲೇಟರ್ ಆನ್, ವಿಲ್ ಜಸ್ಟ್ ಟ್ರೈ ಟು ಸರ್ಚ್ ಇಟ್. ಅರೆ ಇದು ಕನ್ವೆನ್ಷನ್ ಸಪ್ಲಿಮೆಂಟರಿ ಕಂಪೆನ್ಸೇಷನ್ ಇದು ಯಾವುದ್ರ ಸಲುವಾಗಿ ತೊಗೊಂಬಂದರು. ನೆಕ್ಸ್ಟ್, ವೆದರ್ ಇಂಡಿಯಾ ಹ್ಯಾಸ್ ರೇಟಿಫೈಡ್ ಇಟ್ ಆರ್ ನಾಟ್. ಇಂಡಿಯಾ ಹ್ಯಾಸ್ ರೇಟಿಫೈಡ್ ಇಟ್ ಆರ್ ನಾಟ್. ಸೊ ಕನ್ವೆನ್ಷನ್ ಅಂದ್ರು ಅಂದ್ರೆ ಹೆಚ್ಚು ಕಡಿಮೆ ಅಗ್ರಿಮೆಂಟ್ ಅಂದ್ರು ಒಂದು. ಸೊ ವಿ ಹ್ಯಾವ್ ಕಮ್ ಅಕ್ರಾಸ್ ಅಗ್ರಿಮೆಂಟ್ ಲೈಕ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. We have come across what? TRIPS, trade related aspects of intellectual property rights. So ಎಲ್ಲ ಇಂಡಿಯಾ ಇಂದ ಏನು ಮಾಡೈತಿ? ಇಟ್ ಹಸ್ ರೆಟಿಫೈಡ್. ಸಿಮಿಲರ್ಲಿ ಈ ಕನ್ವೆನ್ಷನ್ ಇಂಡಿಯಾ ರೆಟಿಫೈ ಮಾಡೈತೋ ಇಲ್ಲ, ಈ ಕನ್ವೆನ್ಷನ್ ಏನು ಕೆಲಸ ಮಾಡ್ತೈತಿ ಇಂಡಿಯಾ ರೆಟಿಫೈ ಮಾಡೈತೋ ಇಲ್ಲೋ. ಓಕೆ, ಮಾಡೈತಿಲ್ಲ, ಅದು ನೆಕ್ಸ್ಟ್ ನಾವು ಸರ್ಚ್ ಮಾಡಬೇಕು. ಓಕೆ, ಸರ್ಚ್ ಮಾಡಬೇಕು. ಅಪೋಸಿಷನ್ಸ್ ರೋಲ್. ಸೊ ಇದರಿಂದ ಕೆಲವೊಂದಿಷ್ಟ ಅಪೋಸಿಷನ್ಸ್ ಹಿಂದೆ ಏನೇನು ಮಾಡ್ಯಾರಲ್ಲ ಅದ್ರ ಬಗ್ಗೆ ಕೊಟ್ಟಾರ. ಏನಪ್ಪ ಅಂತಂದ್ರೆ ಪಾಸ್ಟ್ ಇನ್ಸ್ಟೆನ್ಸಸ್ ಆಫ್ ಅಪೋಸಿಷನ್ ಫ್ಲಿಪ್ ಫ್ಲಾಪ್ಸ್. ಅದ್ರ ಮೊದಲೊಂದು ಹೇಳೋದು ಬೇರೆ, ಆಮೇಲೆ ಮಾಡೋದೊಂದು ಬೇರೆ. ಓಕೆ, ಫಾರ್ ಎಕ್ಸಾಂಪಲ್ ಪೇಟೆಂಟ್ಸ್ ಆ್ಯಕ್ಟ್ ಅಮೆಂಡ್ಮೆಂಟ್ 2000. ಇದು ಜನರಲಿ ಬೇರೆದವ್ರಲ್ಲ ಅಂತ ಇದನ್ನ ಕರೆಂಟ್ ಅಫೇರ್ಸ್ ಇದೆ ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ ನೀವು ಇಲ್ಲಿ ಬಂದಾಗ ಅಂತಲೇ ಸ್ವಲ್ಪ ಅಟ್ಲೀಸ್ಟ್ ಪೇಟೆಂಟ್ ಆ್ಯಕ್ಟ್ ಅನ್ನುವಂಥ ಕಾನೂನು ಐತಿ, ನಿಮ್ಗೆ ಗೊತ್ತಿರಬೇಕು. ಸೊ ಪೇಟೆಂಟ್ ಆ್ಯಕ್ಟ್ 2000 ತಿದ್ದುಪಡಿ ಮಾಡಿದ್ರು. ಡಿಲೇಡ್ ಲೇಟರ್ ಸಪೋರ್ಟೆಡ್. ಸ್ಟಾರ್ಟಿಂಗ್ ಒಳಗೆ ಅಪೋಸಿಷನ್ ಏನು ಮಾಡಿದ್ರು, ಇಲ್ಲ ನಾವು ಈ ಕಾನೂನು ಸಪೋರ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಸಪೋರ್ಟ್ ಮಾಡಿದರು. ಇನ್ಶೂರೆನ್ಸ್ FDI ಬಿಲ್. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ವಾಟ್ ಇಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್? ವಿಲ್ ಬಿ ಲರ್ನಿಂಗ್ ಇನ್ ಡೀಟೇಲ್ ಒನ್ಸ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ಎಕನಾಮಿಕ್ಸ್. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಸೆಕ್ಟರ್ ಬರ್ತದೆ. ಟೆಲಿಕಾಮ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್, ಓಕೆ, ಬೇರೆ ಬೇರೆ ಸೆಕ್ಟರ್ಸ. ಸೊ ಇನ್ಶೂರೆನ್ಸ್ ಸೆಕ್ಟರ್ ಒಳಗೆ FDI ತೊಗೊಂಬರುವಂಥ ಒಂದು ಬಿಲ್ ತೊಗೊಂಬರೋದಿದ್ರು. ಅವಾಗ ಸ್ಟಾರ್ಟಿಂಗಿಂತ ಅದನ್ನ ಬೇಡ ನಿಲ್ಲಿಸಿದ್ರು, ಆಮೇಲೆ ಪಾಸ್ ಮಾಡಿದ್ರು. ನೆಕ್ಸ್ಟ್, ಇಂಡಿಯಾ ಬಾಂಗ್ಲಾದೇಶ್ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಸೊ ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಯ್ತದ. ಸೊ ಇನಿಷಿಯಲಿ ಅಪೋಸಿಷನ್ ಸ್ಟಾರ್ಟಿಂಗ್ ಬೇಡ ಅಂತಂದ್ರು, ಆಮೇಲೆ ರೇಟಿಫೈ ಮಾಡಿದರು. ಓಕೆ, ರೇಟಿಫೈ ಮಾಡಿದರು. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನೆಕ್ಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಜಸ್ಟ್ ಸೂಪರ್ಫಿಷಿಯಲ್ ಲೆವೆಲ್. ಪೇಟೆಂಟ್ಸ್ ಆ್ಯಕ್ಟ್ ಯಾವ ಇಯರ್ದಾಗ ಬಂತು? ಓಕೆ, 1970 ಒಳಗೆ ಬಂತು ಅಥವಾ ಡೀಟೇಲ್ ಬಲ್ಲಿಗಾರು. ಇನ್ಶೂರೆನ್ಸ್ FDI ಅಂತ ಬಂತಲ್ಲ, ಔಟ್ ಆಫ್ ಕ್ಯೂರಿಯಾಸಿಟಿ. ಇನ್ಶೂರೆನ್ಸ್ ಸೆಕ್ಟರ್ ಒಳಗೆ FDI ಎಷ್ಟು ಪರ್ಸೆಂಟೇಜ್ ಅಲೌಡ್ ಐತಿ? 10%, 20%, 50%, 100%. ಔಟ್ ಆಫ್ ಕ್ಯೂರಿಯಾಸಿಟಿ. ಮತ್ತು ಮುಂದೆ ಡಿಸ್ಕಸ್ ಮಾಡೋಣ, ಬಟ್ ಈ ಕ್ಯೂರಿಯಾಸಿಟಿ ಇರಲಿ. ನೆಕ್ಸ್ಟ್, ಇಂಡಿಯಾ ಬಾಂಗ್ಲಾದೇಶ್ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಇದು ನಾರ್ಮಲ್ ಬಿಲ್ ಥ್ರೂ ಮಾಡಿದ್ರು ಅಥವಾ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಥ್ರೂ ಮಾಡಿದ್ರು? ನಾರ್ಮಲ್ ಬಿಲ್ ಥ್ರೂ ಮಾಡಿದಂದ್ರೆ ಯಾವ ಬಿಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಥ್ರೂ ಮಾಡಿದ್ರೆ ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇದ್ರ ಬಗ್ಗೆ ಸರ್ಚ್ ಮಾಡಿ. ಓಕೆ, ಈ ಅಮೆಂಡ್ಮೆಂಟ್ ಥ್ರೂ ಇಂಡಿಯಾ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಭೂಮಿ ಬಾಂಗ್ಲಾದೇಶಕ್ಕೆ ಬಿಟ್ಕೊಡ್ತು. ಓಕೆ, ಅಂದರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತೊಗೊಂಬರೋ ಸಲುವಾಗಿ 2014 ಮಾಡಿದ್ರು. ಜಸ್ಟ್ ಸೂಪರ್ಫಿಷಿಯಲಿ ಗೊತ್ತಿರಲ್ಲ ಅಷ್ಟು, ಅದ್ರ ಬಗ್ಗೆ ನೋಡ್ಕೋತೀರಿ.
ಸೊ ಇಲ್ಲಿ ಲೆಸನ್ ಇದಂತ ಜನರಲಿ ಮೇನ್ಸ್ ಪಾಯಿಂಟ್ ಆಫ್ ಏನಪ್ಪ ಅಂತಾರೆ, ಅಪೋಸಿಷನ್ ಪ್ಲೇಸ್ ಕೀ ರೋಲ್ ಇನ್ ಶೇಪಿಂಗ್ ಲಾಸ್ ಆಫನ್ ಸಪೋರ್ಟಿಂಗ್ ಲೇಟರ್ ಫಾರ್ ನ್ಯಾಷನಲ್ ಇಂಟ್ರೆಸ್ಟ್. ಓಕೆ, ಸೊ ಒಂದು ಯಾವುದೋ ಕಾನೂನ ಅಪೋಸಿಷನ್ ಪಾರ್ಟಿನ ಇರ್ಲಿಕ್ಕೆ ತಿಳ್ಕೊರಿ, ಮೇನ್ ರೂಲಿಂಗ್ ಪಾರ್ಟಿ ತನ್ನ ಮನಸ್ಸಿಗೆ ಬಂದಂಥ ಕಾನೂನು ತೊಗೊಂಬರ್ಬೋದು. ಆದರೆ ಅಪೋಸಿಷನ್ ಇದ್ದಕ್ಕೆ ಏನಾಗ್ತೈತಿ, ಇವ್ರು ಕ್ವಶನ್ ಕೇಳ್ತಾರೆ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಪಾರ್ಲಿಮೆಂಟ್ ಡಿಸ್ಕಸ್ ಮಾಡೋದ್ನಾಗ, ಹೌ ಡಸ್ ದ ಪಾರ್ಲಿಮೆಂಟ್ ಕೀಪ್ಸ್ ದ ಎಕ್ಸಿಕ್ಯೂಟಿವ್ ಅಕೌಂಟೇಬಲ್ ಅಂಡರ್ ಇಟ್ಸ್ ಕಂಟ್ರೋಲ್ ಬೈ ಯೂಸಿಂಗ್ ವೇರಿಯಸ್ ಟೂಲ್ಸ್ ಲೈಕ್ ಎಸ್ ಮೋಷನ್ಸ್, ಕ್ವಶನ್ ಆರ್, 0R, ಕ್ವಶನ್ಸ್ ಕೇಳಿ ಎಲ್ಲ ಅಂತ ಕಂಟ್ರೋಲ್ ಇರ್ತಾರೆ. ಸೊ ಈಗ ಅವರ ಕಾನೂನು ತೊಗೊಂಬರುತ್ತೆ, ಅಪೋಸಿಷನ್ ಹೇಳ್ತಾರೆ ಈ ಥರ ಕಾನೂನು ಸರಿ ಇಲ್ಲ, ಇಂಥ ಚೇಂಜಸ್ ತೊಗೊಂಬಂದ್ರೆ ಅಷ್ಟೇ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಕಾನೂನು ಪಾಸ್ ಮಾಡ್ಬೇಕಪ್ಪ ಅಂತಂದ್ರೆ ಬರೀ ಲೋಕಸಭಾ ಅಷ್ಟೇ ಪಾಸ್ ಮಾಡಿದ್ರೆ ನನಗಿಲ್ಲ, ರಾಜ್ಯಸಭಾನು ಪಾಸ್ ಮಾಡಬೇಕು. ರಾಜ್ಯಸಭಾದಾಗ ಮೆಜಾರಿಟಿ, ಲೋಕಸಭಾದಾಗ ಮೆಜಾರಿಟಿ ಇರ್ಬೋದು, ಬಟ್ ರಾಜ್ಯಸಭಾದಾಗ ಮೆಜಾರಿಟಿ ಇರದೇ ಇರ್ಬೋದು. ಸೊ ಅಲ್ಲಿ ರಾಜ್ಯಸಭಾದಾಗ ಮೆಜಾರಿಟಿ ಸಪೋರ್ಟ್ ಸಿಗಬೇಕಪ್ಪ ಅಂತಂದ್ರೆ ನೀವು ಅಪೋಸಿಷನ್ ಪಾರ್ಟಿದಾಗ ಇದ್ದವ್ರು ಕೆಲವೊಂದು ಕನ್ವಿನ್ಸ್ ಮಾಡ್ಬೇಕಾಗ್ತೈತಿ. ಓಕೆ, ಅವ್ರು ಹೇಳಿದಂಥ ಸಜೆಷನ್ಸ್ ತೊಗೋಬೇಕಾಗ್ತೈತಿ. ಸೊ ಹೀಗಾಗಿ ಒಂದು ಯಾವುದೋ ಪಾಲಿಸಿ, ಒಂದು ಕಾನೂನು ಸರಿಯಾಗಿ ಹೊರಗೆ ಬರಬೇಕಪ್ಪ ಅಂತಂದ್ರೆ ಅಪೋಸಿಷನ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಓಕೆ, ಇಂಪಾರ್ಟೆಂಟ್ ರೋಲ್. ಸೊ ಅದನ್ನ ಹೇಳ್ತಾರೆ, ಅಪೋಸಿಷನ್ ಪ್ಲೀಸ್ ಕೀ ರೋಲ್ ಇನ್ ಶೇಪಿಂಗ್ ಲಾಸ್ ಆಫನ್ ಸಪೋರ್ಟಿಂಗ್ ಲೇಟರ್ ಫಾರ್ ನ್ಯಾಷನಲ್ ಇಂಟ್ರೆಸ್ಟ್. ಸ್ಟಾರ್ಟಿಂಗ್ ಇನಿಷಿಯಲಿ ಬ್ಯಾಡ್ ಅಂತಾರೆ, ಬಟ್ ಕೆಲವೊಂದಿಷ್ಟು ಚೇಂಜಸ್ ತೊಗೊಂಬಂದ್ಮೇಲೆ ಆಮೇಲೆ ಸಪೋರ್ಟ್ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್. ಓಕೆ, ನ್ಯಾಷನಲ್ ಇಂಟ್ರೆಸ್ಟ್. ಈಗ ನಾವು ಸಿವಿಲ್ ಲಯಬಿಲಿಟಿ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆ್ಯಕ್ಟ್ ತೊಗೊಂಡಿರಲ್ಲ, ಸ್ಟಾರ್ಟಿಂಗ್ ಒಳಗೆ ಅಪೋಸಿಷನ್ನ ಅಪೋಸ್ ಮಾಡ್ಬೋದು, ಬಟ್ ಲೇಟರ್ ಆನ್ ಸಪೋರ್ಟ್ ಮಾಡ್ಬೋದು. ಯಾಕೆ? ನ್ಯಾಷನಲ್ ಇಂಟ್ರೆಸ್ಟ್. ವಾಟ್ ಇಸ್ ಅ ನ್ಯಾಷನಲ್ ಇಂಟ್ರೆಸ್ಟ್? ಇಂಡಿಯಾದಾಗ ಎಲೆಕ್ಟ್ರಿಸಿಟಿ ಜನ್ರೇಷನ್ ಜಾಸ್ತಿ ಆಗಬೇಕು. ಓಕೆ, ಭಾಳಷ್ಟು ಜನರಿಗೆ ಅಂತಲೇ ಎಲ್ಲರಿಗೂ ಎಲೆಕ್ಟ್ರಿಸಿಟಿ ಕಡಿಮೆ ಬೀಳಾರ್ದಂಗೆ ಎಲ್ಲರಿಗೂ ಕರೆಕ್ಟ್ ಸಪ್ಲೈ ಆಗಬೇಕು. ಸೊ ಅದ್ರ ಸಲುವಾಗಿ ದೇ ಮೇ ಸಪೋರ್ಟ್. ಓಕೆ, ದೇ ಮೇ ಸಪೋರ್ಟ್. ನೆಕ್ಸ್ಟ್, ಸೊ ದೀಸ್ ಆರ್ ಸಮ್ ಆಫ್ ದ ಪಾಯಿಂಟ್ಸ್ ಫ್ರಮ್ ಪ್ಲಿಮ್ಸ್ ಡೈರೆಕ್ಟ್ಲಿ ಬೆನಿಫಿಟ್ ಆಗುವಂಥವು. ಕರೆಂಟ್ ನ್ಯೂಕ್ಲಿಯರ್ ಎನರ್ಜಿ ಸ್ಟೇಟಸ್, ಕಾಂಟ್ರಿಬ್ಯೂಷನ್ ಟು ಇಂಡಿಯಾಸ್ ಟೋಟಲ್ ಪವರ್ ಜನರೇಷನ್ ಜಸ್ಟ್ ಓವರ್ 3%. ವೆರಿ ಇಂಪಾರ್ಟೆಂಟ್. ನಾವು ಮಾಡಿ ಡಿಸ್ಕಸ್ ಮಾಡುವಾಗ ನೋಡಿದೆವು. ವಿಚ್ ಇಸ್ ದ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಟು ಎಲೆಕ್ಟ್ರಿಸಿಟಿ ಜನರೇಟರ್ ಇನ್ ಇಂಡಿಯಾ? ಥರ್ಮಲ್. ಓಕೆ, ಟು ಬಿ ಸ್ಪೆಸಿಫಿಕ್ ಕೋಲ್. ಸೊ ಮೋರ್ ದೆನ್ 60%. ಓಕೆ, ಮೋರ್ ದೆನ್ 60%. ಹಂಗೆ ನ್ಯೂಕ್ಲಿಯರ್ ಶೇರ್ ಎಷ್ಟೈತೆ ಅಂದ್ರೆ ಕೆಲವು 2% ಮೆನ್ಷನ್ ಮಾಡ್ತಾರೆ, ಇಲ್ಲಿ 3%, ಕ್ಲೋಸ್ ಟು 3%, ನಾಟ್ ಮೋರ್ ದೆನ್ ದಟ್. ಓಕೆ, ನಾಟ್ ಮೋರ್ ದೆನ್ ದಟ್. ಸೊ ನಾಳೆ ಎಕ್ಸಾಮ್ದಾಗ ಡೈರೆಕ್ಟ್ಲಿ ಸ್ಟೇಟ್ಮೆಂಟ್ ಫ್ರೇಮ್ ಮಾಡ್ಬೋದು. ಸೊ ದ ಶೇರ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇನ್ ಇಂಡಿಯಾಸ್ ಪವರ್ ಮಿಕ್ಸ್ ಈಸ್ 10%. 3%. Okay, it is approximately 3%. Okay, important. Installed capacity. Presently India installed capacity ಎಷ್ಟು ಇತ್ತು ಅಂತಂದ್ರೆ ನಾವು ಜನರಲಿ ಎನರ್ಜಿ ಅಥವಾ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಲಿಕ್ಕೆ ಇನ್ ಟರ್ಮ್ಸ್ ಆಫ್ ಗಿಗಾವ್ಯಾಟ್ ಹೇಳ್ತೀವಿ, ಮೆಗಾವ್ಯಾಟ, ಗಿಗಾವ್ಯಾಟ. ಸೊ ಪ್ರೆಸೆಂಟ್ಲಿ ಇನ್ಸ್ಟಾಲ್ಡ್ ಕೆಪಾಸಿಟಿ 8.8 ಗಿಗಾವ್ಯಾಟ್ ಐತಿ. ಸೊ 8.8 ನಿಮ್ಗೆ ಟಫ್ ಅನ್ಸುತ್ತಾರೆ, ರೌಂಡ್ ನಂಬರ್ 9 ಫಿಗರ್, 9 ಗಿಗಾವ್ಯಾಟ್ ಅಪ್ರಾಕ್ಸಿಮೇಟ್ಲಿ. ಓಕೆ, ಅಪ್ರಾಕ್ಸಿಮೇಟ್ಲಿ 9 ಗಿಗಾವ್ಯಾಟ್. ಇಂಡಿಯಾದ ರಿಯಾಕ್ಟರ್ಸ್ ಎಷ್ಟು? 24 ರಿಯಾಕ್ಟರ್ ಅದಾವು. 24 ರಿಯಾಕ್ಟರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಏನು ನೋಡ್ತೀರಿ, ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಲಿಸ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ, ಅದನ್ನು ಲಿಸ್ಟ್ ಮಾಡಿ ನೋಡ್ತೀರಿ. ಓಕೆ, ನೋಡ್ತೀರಿ. ಸೊ 9 ಗಿಗಾವ್ಯಾಟ್ ಐತಿ. ಇಲ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ನಿಮ್ಗೆ ಏನು ಗೊತ್ತಿರಲಿಲ್ಲ ಅಂದರೆ 9 ಗಿಗಾವ್ಯಾಟ ನ್ಯೂಕ್ಲಿಯರ್ದು ಶೇರ್ ಐತಿ ಅಂದ್ರೆ ಇಂಡಿಯಾದ ಟೋಟಲ್, ಓಕೆ, ಆ್ಯನ್ಯುವಲ್ ಎನರ್ಜಿ ಕನ್ಸಂಪ್ಷನ್ ಎಷ್ಟೈತಿ, ಎಷ್ಟು ಗಿಗಾವ್ಯಾಟ್ ಐತಿ ಅದು ಹಂಗೆ ಬಿಡ್ರಿ. ಇಂಡಿಯಾದ ಟೋಟಲ್ ಎನರ್ಜಿ ಪ್ರೊಡಕ್ಷನ್ ಎಷ್ಟೈತಿ? ಕೋಲ, ಓಕೆ, ಸೋಲಾರ, ವಿಂಡ, ಹೈಡ್ರೋ, ನ್ಯೂಕ್ಲಿಯರ ಎಲ್ಲ ತೊಗೊಂಡ ಎಷ್ಟು ಗಿಗಾವ್ಯಾಟ್ ಐತಿ? ಔಟ್ ಆಫ್ ಕ್ಯೂರಿಯಾಸಿಟಿ ಸರ್ಚ್ ಮಾಡ್ತಿರೋದು ಅಷ್ಟು. ಫಾರ್ ಎಕ್ಸಾಂಪಲ್ ಎಷ್ಟೋ ಒಂದು 100 ಗಿಗಾವ್ಯಾಟು ಅಥವಾ ಎಷ್ಟೋ ಒಂದು ಗಿಗಾವ್ಯಾಟ್ ಐತಿ ಅನ್ಕೋರಿ, 1000 ಗಿಗಾವ್ಯಾಟ್, ಅದ್ರಾಗ ಸಣ್ಣ ಶೇರ್ ಯಾವ್ದ್ರದ್ದು ನ್ಯೂಕ್ಲಿಯರ್, ಬರೇ 9 ಗಿಗಾವ್ಯಾಟ್, ಅಪ್ರಾಕ್ಸಿಮೇಟ್ಲಿ 9 ಗಿಗಾವ್ಯಾಟ್. ಓಕೆ, ಸೊ ವಾಟ್ ಇಸ್ ದ ಇಂಡಿಯಾ ಗೌರ್ಮೆಂಟ್ಸ್ ಟಾರ್ಗೆಟ್? 22.48 by 2031-32. ಆಲ್ಮೋಸ್ಟ್ 2.5 ಟೈಮ್ಸ್, ಅಂದರೆ 2.5 ಪಟ್ಟಷ್ಟೇ ಅಂತ ನ್ಯೂಕ್ಲಿಯರ್ ಎನರ್ಜಿ ಜನರೇಟ್ ಮಾಡುವಂಥ ಕೆಪಾಸಿಟಿ ಬಿಲ್ಡ್ ಮಾಡುವಂಥ ಏಮ್ ಇಟ್ಕೊಂಡ 32 ಒಟ್ಟಿಗೆ. ಅಂದರೆ ಇದಕ್ಕೆ ಏನಾಗಬೇಕು? ಮೋರ್ ನಂಬರ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಬರಬೇಕು, ಮೋರ್ ನಂಬರ್ ಆಫ್ ಮೋರ್ ಅಮೌಂಟ್ ಆಫ್ ಯುರೇನಿಯಂ ಯು ಶುಡ್ ಗೆಟ್. ಸೊ ಈ ಗೋಲ್ ರೀಚ್ ಆಗ್ಬೇಕಪ್ಪ ಅಂತಂದ್ರೆ ನೀವು ಸಿವಿಲ್ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆ್ಯಕ್ಟ್ ಅದನ್ನು ನೀವು ಅಮೆಂಡ್ಮೆಂಟ್ ಮಾಡಬೇಕೋ ಮಾಡಬಾರ್ದು. ಅದನ್ನ ಮಾಡಿದಾಗ ಏನಿಲ್ಲ, ರಷ್ಯಾ, France and USA companies will be ready to supply their reactors to India. So ಇದೆಲ್ಲ ಬ್ಯಾಕ್ಗ್ರೌಂಡ್ ಕನೆಕ್ಟ್ ಆಗಬೇಕು. ಸೊ ಪ್ರಿಮ್ಸ್ ಪಾಯಿಂಟ್ ಆಫ್ ವ್ಯೂ ವಾಟ್ ಯು ಆರ್ ಗೋಯಿಂಗ್ ಟು ಯೂಸ್, ಫ್ರಮ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ವಾಟ್ ಯು ಆರ್ ಗೋಯಿಂಗ್ ಟು ಯೂಸ್. ಸೊ ಅಪ್ರಾಕ್ಸಿಮೇಟ್ಲಿ ಈ ಫಿಗರ್ ನೆನ್ಪಿಡ್ತೀರಿ, 9 ಗಿಗಾವ್ಯಾಟ್ ಅಪ್ರಾಕ್ಸಿಮೇಟ್ಲಿ 22 ಗಿಗಾವ್ಯಾಟ್. ಓಕೆ, 22 ಗಿಗಾವ್ಯಾಟ್. ಸೊ ಇದು ಮುಂದಿನ ಐತ್ಲ, ಇದಕ್ಕಿಂತ ಇದು ಭಾಳ ಇಂಪಾರ್ಟೆಂಟ್ ಪ್ರಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೆಕ್ಸ್ಟ್ 100 ಗಿಗಾವ್ಯಾಟ್ ಬೈ 2047. 2047 100 ಗಿಗಾವ್ಯಾಟ್ ಅಷ್ಟು ನ್ಯೂಕ್ಲಿಯರ್ ಎನರ್ಜಿ ಥ್ರೂ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕು ಅನ್ನೋಂಥ ಗೋಲ್ ಐತಿ. ಸೊ ಸೆಂಟನರಿ ಆಫ್ ಇಂಡಿಪೆಂಡೆನ್ಸ್. ಓಕೆ, ಸೊ ಇಂಡಿಪೆಂಡೆನ್ಸಿಗೆ 100 years ಆಗ್ತಾವೆ. ಸೊ ದಿಸ್ ಇಸ್ ಗೋಲ್ ದಟ್ ಹಸ್ ಬಿನ್ ಸೆಟ್ ಬೈ ಇಂಡಿಯಾ. ಸೊ ಎರಡು ಗೋಲ್ ರೀಚ್ ಆಗಬೇಕಪ್ಪ ಅಂತಂದ್ರೆ ವಾಟ್ ಈಸ್ ಆಫ್ ಇಮಿಡಿಯೇಟ್ ಕನ್ಸರ್ನ್? ವಿ ಶುಡ್ ಅಮೆಂಡ್ ಇಟ್. ಓಕೆ, ವಿ ಶುಡ್ ಅಮೆಂಡ್ ಇಟ್. ಪುಷ್ ಟುವರ್ಡ್ಸ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಫಾರ್ ಎಫಿಷಿಯನ್ಸಿ ಆ್ಯಂಡ್ ಸೇಫ್ಟಿ.
ಮತ್ತು ಏನು ಹೇಳ್ತಾರಪ್ಪ ಅಂತಾರೆ, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ನ ಪ್ರಮೋಟ್ ಮಾಡಬೇಕು. ಸೊ ದಟ್ ಎಫಿಷಿಯೆಂಟು ಜಾಸ್ತಿ ಇರ್ತಾವೆ, ಸೇಫ್ಟಿನೂ ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ವಾಟ್ ಈಸ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್? ದೇ ಆರ್ ನಾಟ್ ಗಿವನ್. This is science and technology point of view. See, in one single article, we find content related to economics. We find content related to international affairs. We find content related to environment. Okay, we'll also find content related to science and technology. Small modular reactors ಅಂದ್ರೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಒಂದು 3-4 ಲೈನ್ ಇನ್ಫಾರ್ಮೇಷನ್, ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ನಾವು ಕಂಪೈಲ್ ಮಾಡಿ ಇಟ್ಕೋತೀವಿ. ಓಕೆ, ಇಟ್ಕೋತೀವಿ. ಸೊ ಲಾರ್ಜರ್ ಇಶ್ಯೂಸ್ ಇನ್ ನ್ಯೂಕ್ಲಿಯರ್ ಡಿಬೇಟ್. ಸೊ ಇಂಥವೆಲ್ಲ ಎಲ್ಲಿ ಯೂಸ್ ಮಾಡ್ಬೇಕು? ನಾಳೆ ಮೇನ್ಸ್ ಆನ್ಸರ್ ಬರೆಯೋತ್ನಾಗ ಅಥವಾ ಎಸ್ಸೆ ಬರೆಯೋತ್ನಾಗ ಎನರ್ಜಿ ಸೆಕ್ಯೂರಿಟಿ ವರ್ಸಸ್ ಸೇಫ್ಟಿ ಆ್ಯಂಡ್ ಲಯಬಿಲಿಟಿ. ಎನರ್ಜಿ ಸೆಕ್ಯೂರಿಟಿ, ಈಗ ಎನರ್ಜಿ ಸೆಕ್ಯೂರಿಟಿ ಬೇಕಪ್ಪ ಅಂತಂದ್ರೆ ನಿಮಗೆ ಎನರ್ಜಿ ಸೆಕ್ಯೂರಿಟಿ ಬೇಕಪ್ಪ ಅಂತಾರೆ, ಆ ಕಾನೂನುಗಳಿಗೆ ತಿದ್ದುಪಡಿ ಮಾಡ್ತಿರೋ ಇಲ್ಲೋ? ಮಾಡಿದ್ರು ಅಂದರೆ ಸಪ್ಲೈಯರ್ಸ್ ಬರ್ತಾರೆ. ಬಟ್ ತಿದ್ದುಪಡಿ ಮಾಡಿದ್ರಿ ಅನ್ಕೋರಿ, ಅವಾಗ ಏನಾಗ್ತದೆ ಚಾಲೆಂಜ್? ಸೇಫ್ಟಿ. ಓಕೆ, ಸೇಫ್ಟಿ ಕಾಂಪ್ರಮೈಸ್ ಆಗಿಬಿಡ್ತೈತಿ. ಓಕೆ, ಸೇಫ್ಟಿ ಕಾಂಪ್ರಮೈಸ್ ಆಗ್ತೈತಿ. ಪ್ರೈವೇಟ್ ಪಾರ್ಟಿಸಿಪೇಷನ್ ವರ್ಸಸ್ ಪಬ್ಲಿಕ್ ಮೋನೋಪೊಲಿ. ಓಕೆ, ಈಗ ಪ್ರೆಸೆಂಟ್ಲಿ ಪಬ್ಲಿಕ್ ಮೋನೋಪೊಲಿ ಅಂದರೆ ಗೌರ್ಮೆಂಟ್ ಕಂಪ್ನೀಸ್ ಅಷ್ಟೇ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಗೌರ್ಮೆಂಟ್ದು ಮೋನೋಪೊಲಿ ಐತಿ. ಸೊ ಪ್ರೈವೇಟ್ ಪಾರ್ಟಿಸಿಪೇಷನ್ ಬರ್ತಾರೆ, ಬಂದು ಬೆನಿಫಿಟು ಐತಿ, ಬಟ್ ಕನ್ಸುತ್ತೆ ನೆಗೆಟಿವ್ ಕನ್ಸರ್ನ್ಸು ಇರ್ತಾವೆ. ಸೊ ಅದಕ್ಕಾಗಿ ಏನಾರು ಪಾಯಿಂಟ್ಸ್ ಬರಿಬೋದು. ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್ ಚಾಲೆಂಜಸ್. ನ್ಯೂಕ್ಲಿಯರ್ ಒಳಗೂ ವೇಸ್ಟ್ ಜನರೇಟ್ ಆಗ್ತದೆ. ಓಕೆ, ಅದು ನೀವು ವೇಸ್ಟ್ ಸರಿಯಾಗಿ ಡಿಸ್ಪೋಸ್ ಮಾಡ್ಲಿಕ್ಕೆ ಅಂತಂದ್ರೆ ಅದರಿಂದ ಬರುವಂಥ ರೇಡಿಯೇಷನ್ಸ್ ಇಟ್ ವಿಲ್ ಬಿ ಹಾರ್ಮ್ಫುಲ್ ಟು ಹ್ಯೂಮನ್ ಹೆಲ್ತ್, ಇಟ್ ವಿಲ್ ಬಿ ಹಾರ್ಮ್ಫುಲ್ ಟು ಎನ್ವೈರನ್ಮೆಂಟ್. ಸೊ ಅಗೇನ್ ಮೇನ್ಸ್ ರಿಲೇಟೆಡ್. ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ರೂಲ್. So we already discussed about climate change. In the evening class we discussed about climate change. So climate change is connected to global warming. Global warming is connected to greenhouse gases. Okay, greenhouse gases. So greenhouse gases emit ಆಗೋದು ಎಲ್ಲಿಂದ? ಫಾಸಿಲ್ ಫ್ಯೂಲ್ಸ್ ಇಂದ. It may be coal, it may be diesel, it may be petrol. So nuclear power use ಮಾಡ್ತೀವಿ ಅನ್ಕೋರಿ. So will it lead to emission of greenhouse gases? No, zero greenhouse gases. So at that time, whether usage of nuclear energy will help us to address climate change? Yes, it will help us to overcome the problem of climate change. So climate change mitigation. So climate change ದಿಂದ ಆಗುವಂಥ ಸಮಸ್ಯೆನ ಮಿಟಿಗೇಟ್ ಅಂದರೆ ಕಡಿಮೆ ಮಾಡುವಂಥ ತಾಕತ್ ಯಾರ ಕಡೆ ಐತಿ? ನ್ಯೂಕ್ಲಿಯರ್ ಪವರ್ ಕಡೆ ಐತಿ. ಅಗೇನ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ USA, ಫ್ರಾನ್ಸ್. ಸೊ ಈ ಥರ ನೀವು ನಿಮ್ಮ ಕಾನೂನು ತಿದ್ದುಪಡಿ ಮಾಡಿ ಅದನ್ನ ಸ್ವಲ್ಪ ಲೂಸನ್ ಮಾಡಿದ್ರೆ ಅನ್ಕೋರಿ, ಯು ವಿಲ್ ಆಲ್ಸೋ ಬಿಲ್ಡ್ ಅ ಗುಡ್ ರಿಲೇಷನ್ಶಿಪ್ ವಿತ್ USA, ಫ್ರಾನ್ಸ್ ಆ್ಯಂಡ್ ರಷ್ಯಾ. Okay, so that they will start selling those equipments to India. They will also make profit. So we will also benefit out of it. Okay, benefit out of it. Okay, so generally PLIMS point of view ತಗೊಂಡಾಗ ಕೆಲವೊಂದಿಷ್ಟು ಎಕ್ಸ್ಟ್ರಾ ಫೋಕಸ್ ಮಾಡ್ತೀವಿ. ಸೊ 2010 ಆ್ಯಕ್ಟ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಡೀಲ್ ಮಾಡ್ತೈತಿ. ಅಟಮಿಕ್ ಎನರ್ಜಿ ಆ್ಯಕ್ಟ್ 1962, ವೆಸ್ಟ್ ನ್ಯೂಕ್ಲಿಯರ್ ಎನರ್ಜಿ ಎಕ್ಸ್ಕ್ಲೂಸಿವ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಮೆಂಡ್ಮೆಂಟ್ ವುಡ್ ಅಲೌ ಪ್ರೈವೇಟ್ ಎಂಟ್ರಿ. ಓಕೆ, ಸೊ ನಾಳೆ ಎಕ್ಸಾಮ್ ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ prevent the entry of private sector into the nuclear energy sector? Atomic Energy Act or CLND Act? Atomic Energy Act. Convention on Supplementary Compensation sets international framework for liability. India acceded in 2016. So Convention on Supplementary Compensation ಏನು ಹೇಳ್ತೈತಪ್ಪ ಅಂತಂದ್ರೆ, ಹಿಂಗೆಲ್ಲರೂ ಡಿಸಾಸ್ಟರ್ ಆದಾಗ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಎಷ್ಟು ಕಂಪೆನ್ಸೇಷನ್ ಕೊಟ್ಟರೆ ಚಲೋ ಅಥವಾ ಒಂದು ಫ್ರೇಮ್ವರ್ಕ್ ಕೊಡ್ತೈತೆ. ಓಕೆ, ಫ್ರೇಮ್ವರ್ಕ್ ಕೊಡ್ತೈತಿ. So India acceded in 2016. What does it mean? India has accepted it. India has ratified the convention. So now example ಕೇಳ್ತಿಕೋರಿ, India has not accepted convention on supplementary compensation. True or false? False. India has similarly accepted nuclear non-proliferation treaty. No. India has accepted nuclear non-proliferation treaty or not? No. Why India has not accepted nuclear non-proliferation treaty? Okay, it has nuclear non-proliferation treaty has recognized some countries as nuclear weapon states. Okay, how many countries have been recognized? 5 countries. So which are those countries? Permanent countries of United Nations Security Council. Only why for those 5 countries have been given that designation? They have tested the nuclear weapons before 1967. And if India signs the nuclear non-proliferation treaty, what will be the setback for India? India has to discard all its nuclear weapons. Okay, nuclear weapons. Hence, India has not accepted nuclear non-proliferation treaty. Okay, nuclear non-proliferation treaty. India has not accepted NPT, but India has accepted Comprehensive Nuclear Test Ban Treaty. True or false? Comprehensive Nuclear Test Ban Treaty. False. India has not ratified that as well. Okay, that as well. Okay. So whether India is a member of Nuclear Suppliers Group? Yes. Wasena arrangement? Yes, sir. Australian group? Yes, sir. Yes. Okay. So in this fashion, all these things, we should be able to connect. Okay, connect.
ಸೊ ಇಲ್ಲೇನು ನೋಡ್ತೀವಿ ಅಂತಾರೆ ನಾವು ಪ್ರತಿ ದಿವಸ ನೋಡುವತ್ನಾಗ ಆರ್ಟಿಕಲ್ ಒಳಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇರ್ತೈತಿ. ಓಕೆ, ಕೆಲವೊಂದಿಷ್ಟು ಪಾಯಿಂಟ್ಸ್ ಡೈರೆಕ್ಟ್ಲಿ ಫಿಲ್ಮ್ಸ್ಗೆ ಹೆಲ್ಪ್ ಆಗ್ತಾವೆ, ಕೆಲವೊಂದಿಷ್ಟು ಮೇನ್ಸ್ಗೆ ಹೆಲ್ಪ್ ಆಗ್ತಾವೆ. ಓಕೆ, ಸೊ ಈ ಥರ ಆರ್ಟಿಕಲ್ನ ನಾವು ಡಿಸೈಫರ್ ಮಾಡಿ ಅದರೊಳಗಿರುವಂಥ ಕಂಟೆಂಟ್ ಅಂತ ಎಕ್ಸ್ಟ್ರಾಕ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಓಕೆ, ಸೊ ನೀವು ಫಸ್ಟ್ ಓದಿದಾಗ ಆರ್ಟಿಕಲ್ ತಿಳಿದಿರಂಗಿಲ್ಲ, ಈ ಡಿಸ್ಕಷನ್ ಮಾಡಿದ್ರೆ ಮತ್ತೊಂದು ಸತಿ ಓದಿರೋ ಕೂಡ ಆರ್ಟಿಕಲ್ ಯು ವಿಲ್ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್. ಸೊ ಐ ಅರ್ಜ್ ಯು ಟು ರೀಡ್ ದಟ್ ಆರ್ಟಿಕಲ್ ಒನ್ಸ್ ಅಗೇನ್. ಓಕೆ, ಆಫ್ಟರ್ ದಿಸ್ ಡಿಸ್ಕಷನ್. ಸೊ ಬೇಕಾದ್ರೆ ಸಾಯಂಕಾಲ ಕ್ವಶನ್ ಶೇರ್ ಮಾಡ್ತೀನಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಜಸ್ಟ್ ಟ್ರೈ ಟು ರೈಟ್ ಸಮ್ ಪಾಯಿಂಟ್ಸ್. ಓಕೆ, ಪರ್ಫೆಕ್ಟ್ ಇರಲಿ ಬಿಡಲಿ, ಜಸ್ಟ್ ಬರೆಯುವಂಥ ಒಂದು ಪ್ರಯತ್ನ ಮಾಡಿರಿ. ಓಕೆ, ಬರೆಯುವಂಥ ಒಂದು ಪ್ರಯತ್ನ ಮಾಡಿರಿ. ಓಕೆ, ಸೊ ವಿತ್ ದಿಸ್ ವಿ ಶುಡ್ ಕನ್ಕ್ಲೂಡ್ ದ ಡಿಸ್ಕಷನ್ ಆಫ್ ದಿಸ್ ಆರ್ಟಿಕಲ್. ಓಕೆ.